ಆ ಬ್ರಹ್ಮದೇವರ ಮಾತೆ ಮುಂದುವರಿತಾ ಇದೆ. 155ನೇ ಶ್ಲೋಕ. ನಾಹಂ ನಾಹಂ ನ ಯೂಯಂ ಬತ ತದ್ಗತಿಂ ವಿದುಃ ನ ವಾಮದೇವ ಕಿಮುತಾ ಪರೇ ಸುರಾಃ ಯನ್ಮಾಯಯಾ ಮೋಹಿತ ಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮ ಸಮಂ ವಿಚಕ್ಷ್ಮಹೇ. ನ ಅಹಂ ನ ಯೂಯಂ ಬತ ತದ್ಗತಿಂ ವಿದುಃ ನ ವಾಮದೇವಃ ಕಿಮುತ ಅಪರೇ ಸುರಾಃ ಯತ್ ಮಾಯಯ, ಅಥವಾ ಅದು ಒಂದೇ ತಗೊಳ್ಳಿ, ಯನ್ಮಾಯಯ ಮೋಹಿತ ಬುದ್ಧಯಃ ತು ಇದಂ ವಿನಿರ್ಮಿತಂ ಸ್ವಾತ್ಮ ಸಮಂ ವಿಚಕ್ಷ್ಮಹೇ. ಬ್ರಹ್ಮದೇವರು ನಾರದರು ಇವರ ಸಂವಾದ. ಬ್ರಹ್ಮದೇವರು ನಾರದರಿಗೆ ಹೇಳತಕ್ಕಂಥ ಒಂದು ಸಂದರ್ಭ. ಹಿಂದೆ ಬಂದ ಶ್ಲೋಕದ ಅದೇ ಅಭಿಪ್ರಾಯವನ್ನು ಒಳಗೊಂಡ ಶ್ಲೋಕ. ಭಗವಂತನ ಬಗ್ಗೆ ಪೂರ್ತಿಯಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನ ಅಹಂ, ಚತುರ್ಮುಖ ಬ್ರಹ್ಮದೇವ ಸೃಷ್ಟಿಕರ್ತರು, ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮರ್ಷಿಗಳು, ನಾರದರು ಅಂದರೆ ಬ್ರಹ್ಮರ್ಷಿಗಳು. ನ ಯೂಯಂ ತ್ವಂ ಯುವಾಂ ಯೂಯಂ, ನೀವು ಕೂಡ ದೇವರ ಬಗ್ಗೆ ಪರಿಪೂರ್ಣವಾಗಿ ತಿಳಿದಿಲ್ಲ. ನ ತದ್ಗತಿಂ ವಿದುಹು, ಭಗವಂತನ ಗತಿ, ಭಗವಂತನ ಗಮನ, ಭಗವಂತನ ಅಸ್ತಿತ್ವ ಪೂರ್ತಿಯಾಗಿ ನೀವು ಕೂಡ ತಿಳಿದಿಲ್ಲ. ಬತ ಅಂದ್ರೆ ಆಶ್ಚರ್ಯ. ಅಂದ್ರೆ ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ ನಿಮಗೆ, ಸೃಷ್ಟಿಕರ್ತೃವಾಗಿರ್ತಕ್ಕಂಥ ನಮಗೇ ದೇವರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ ಆಗಲ್ಲ ಅಂದ್ರೆ ಎಂಥ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ. ನಾವು ವಾಮದೇವ, ಕೈಲಾಸಾಧಿಪತಿಯಾಗಿರ್ತಕ್ಕಂಥ ರುದ್ರದೇವರು. ವಾಮದೇವ ಅಂತ ಹೇಳಿದ್ರೆ ಸುಂದರವಾದ ಆಕೃತಿ ರುದ್ರದೇವರದ್ದು. ಅಂತಹ ರುದ್ರದೇವರು ಕೂಡ ಭಗವಂತನನ್ನ ಸರಿಯಾಗಿ ತಿಳಿದಿಲ್ಲ. ಕಿಮುತ ಅಪರೇ ಸುರಾಹ ಅಂದ್ರೆ ನನ್ನ 5ನೇ ಕಕ್ಷೆ ಬ್ರಹ್ಮದೇವರ ಮಗನಾಗಿರ್ತಕ್ಕಂಥ ರುದ್ರದೇವರೇ ಭಗವಂತನನ್ನ ಪೂರ್ತಿಯಾಗಿ ತಿಳಿದಿಲ್ಲ ಅಂದ್ರೆ ಅಪರೇ ಇನ್ನು ಉಳಿದವ್ರ ಪಾಡೇನು. ಯನ್ಮಾಯಯ ಮೋಹಿತ ಬುದ್ಧಯ, ಯನ್ಮಾಯ ಯಸ್ಯ ಮಾಯಯ, ಭಗವಂತನ ಮಾಯ ಇಚ್ಛಾಶಕ್ತಿ, ಭಗವಂತನ ಪತ್ನಿಯಾಗಿರ್ತಕ್ಕಂಥ ದುರ್ಗೆ, ಅವಳ ಒಂದು ಸಾಮರ್ಥ್ಯದಿಂದಾಗಿ ಯನ್ಮಾಯಯ ಮೋಹಿತ ಬುದ್ಧಯ, ಅವರ ಬುದ್ಧಿಗಳಲ್ಲೂ ಕೂಡ ಮೋಹಕ್ಕೊಳಗಾಗತ್ತೆ. ಅಂದ್ರೆ ಕೆಲವರು ದೇವರೇ ಇಲ್ಲ ಎಂಬುದಾಗಿ ಹೇಳೋರು ಇರುತ್ತಾರೆ. ಇನ್ನು ಕೆಲವರಾಗಬೇಕಾದ್ರೆ ಆ ದೇವರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ಎಲ್ಲಾ ತಿಳಿದ್ಬಿಟ್ಟಿದ್ದೇನೆ ಅಂತ ಹೇಳೋರು ಇರುತ್ತಾರೆ. ಈಗ ಯಾವುದೋ ಒಂದು ರೀತಿಯಲ್ಲಿ ಮೋಹಕ್ಕೊಳಗಾಗಿರ್ತಾರೆ. ಮೋಹಿತ ಬುದ್ಧಯ ಯಹತು ಇದಂ ವಿನಿರ್ಮಿತಂ ಸ್ವಾತ್ಮ ಸಮಂ ವಿಚಕ್ಷ್ಮಹೇ. ಅಂದ್ರೆ ಭಗವಂತನಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಜಗತ್ತು ಮತ್ತು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಈ ಜ್ಞಾನ, ಇದೆಲ್ಲವನ್ನೂ ಕೂಡ ಬಳಸ್ಕೊಂಡು ಸ್ವಾತ್ಮ ಸಮಂ ವಿಚಕ್ಷ್ಮಹೇ, ಅಷ್ಟೇ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ತಿಳಿಬಹುದು, ಹೇಳಬಹುದು ಅಂತಷ್ಟೇ. ಹೊರತು ಪೂರ್ತಿಯಾಗಿ ದೇವರನ್ನು ತಿಳಿತೀವಿ ಅಂದ್ರೆ ಅದು ಅಸಾಧ್ಯವಾದದ್ದು. ಅಲ್ಲಿಗೆ ದೇವರ ಬಗ್ಗೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಅನ್ನೋ ದೊಡ್ಡ ಅಭಿಪ್ರಾಯ. ನಾನು ಇತರೇಶಾಂ ಕಥಾ ಯಥಾತಥಂ, ಅಲ್ಲಿ ಕಿಮುತಾ ಪರೆ ಅಂತ ಬಂತು. ಅಲ್ಲಿ ಅಂದ್ರೇನು, ಬೇರೆಯವ್ರ ಕಡೆ ಬೇರೆಯವ್ರ ಪಾಡಿರ್ಲಿ, ಇನ್ನು ಯಥಾತಥಂ ಇರ್ಲಿ. ಚತುರ್ಮುಖ ತಾವತ್ತು, ಆದ್ರೆ ಚತುರ್ಮುಖ ಬ್ರಹ್ಮದೇವರು, ನಾರದರು, ಇವರೆಲ್ಲ ದೇವರನ್ನ ಯಾಕೆ ತಿಳಿಯಕ್ಕಾಗಲ್ಲ? ಸಾಮಾನ್ಯವಾಗಿ ಒಂದು ಬರ್ತಕ್ಕಂಥ ಪ್ರಶ್ನೆ. ಸಾಮಾನ್ಯ ಮನುಷ್ಯರು ಭಗವಂತನ ಬಗ್ಗೆ ತಿಳಿಲಿಕ್ಕಾಗದೆ ಹೋದ್ರು ಕೂಡ ಅಲ್ಪಮತಿಗಳು ಅಂತ ಯಾರಿದ್ದಾರೆ, ಅವ್ರಿಗೆ ತಿಳಿಲಿಕ್ಕಾಗಲ್ಲ. ಆದ್ರೆ ಮಹಾತ್ಮರು, ಬ್ರಹ್ಮದೇವರು, ನಾರದರು, ಇವರನ್ನು ತಿಳಿಬಹುದಲ್ವಾ ಅಂತ ಪ್ರಶ್ನೆ. ಚತುರ್ಮುಖ ತಾವತ್ತು ಚತುರ್ದಶ ಭುವನ ಕರ್ತ, ಚತುರ್ಮುಖ ಬ್ರಹ್ಮದೇವರಾಗಬೇಕಾದ್ರೆ ಚತುರ್ದಶ ಭುವನ ಕರ್ತ, 14 ಲೋಕಗಳ ಸೃಷ್ಟಿಕರ್ತೃಗಳು ಚತುರ್ಮುಖ ಬ್ರಹ್ಮದೇವರು. ಪರವಸ್ತುನಃ ಅಂತಂ ವೇತ್ತುಂ ಅಲಂ, ಪರವಸ್ತು ಅಂದ್ರೆ ಭಗವಂತ, ಅವನ ಸಾಮರ್ಥ್ಯವನ್ನ ತಿಳಿಲಿಕ್ಕೆ ಸಾಮರ್ಥ್ಯ ಯಾರಿಗಿದೆ? ಚತುರ್ಮುಖ ಬ್ರಹ್ಮದೇವರಿಗೆ ಅವರ ಸಾಮರ್ಥ್ಯ ಇದೆ. ಅಲಂ ತಥಾ ತಾವತಾಂ ಲೋಕಾನಾಂ ನಾಶಕರ್ತ ವಾಮದೇವೋಪಿ, 14 ಲೋಕಗಳ ಸಂಹಾರಕರ್ತೃವಾಗಿರ್ತಕ್ಕಂಥ ರುದ್ರದೇವರು, ಅವರೂ ಕೂಡ ಭಗವಂತನನ್ನ ತಿಳಿತಾರೆ. ಏವಮೇವ ಪ್ರತಿಸೃಷ್ಟಿಕರ್ತಾರಃ ದೇವರ್ಷಿ ರಾಜರ್ಷಿ ಪ್ರವರಾಹ, ಅಂದ್ರೆ ಭಗವಂತ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಗೆ ಪ್ರತಿಯಾಗಿ ಸೃಷ್ಟಿಯನ್ನ ಮಾಡ್ತಕ್ಕಂಥ ಸಾಮರ್ಥ್ಯ ಇರುವಂತಹ ದೇವರ್ಷಿ ಆಗಿರ್ತಕ್ಕಂತಹ ನಾರದರು, ರಾಜರ್ಷಿ ಆಗಿರ್ತಕ್ಕಂತಹ ವಿಶ್ವಾಮಿತ್ರರು, ಇವರೆಲ್ಲರೂ ಕೂಡ ತಿಳಿಯುವ ಸಾಮರ್ಥ್ಯ ಇದೆ. ಅಂದ್ರೆ ನಾರದರು ಅಲ್ಲಿ ಪ್ರಾಚೀನ ಬರಹಿಸ್ಸು ಅಂತ ಅವನಿಗೆ ಉಪದೇಶ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಪ್ರಾಚೀನ ಬರಿಸು ಆ ಯಾಗದ ಉದ್ದೇಶದಿಂದ ಅನೇಕ ಪ್ರಾಣಿಗಳ ವಧೆಯನ್ನ ಮಾಡಿರ್ತಾನೆ. ಅದಕ್ಕೋಸ್ಕರವಾಗಿ
ಅವನು ಸಂಹಾರ ಮಾಡಿರ್ತಕ್ಕಂಥ ಪ್ರಾಣಿಗಳನ್ನೇ ಮತ್ತೆ ಸೃಷ್ಟಿ ಮಾಡಿ ತೋರಿಸಿ, ನೋಡು, ನೀನು ಸಂಹಾರ ಮಾಡಿರ್ತಕ್ಕಂಥ ಪ್ರಾಣಿಗಳು ಅಲ್ಲಿ ಊರ್ಧ್ವ ಲೋಕದಲ್ಲಿ ಕಾಯ್ತಾ ಇದ್ದಾವೆ, ನೀನು ಈ ಲೋಕದಲ್ಲಿ ಅವುಗಳಿಗೆ ಹಿಂಸೆಯನ್ನು ಕೊಟ್ಟಿದ್ದೀಯಾ, ನಿನಗೆ ಹಿಂಸೆಯನ್ನು ಕೊಡ್ಲಿಕ್ಕೆ ಅವುಗಳೆಲ್ಲ ಕಾಯ್ತಾ ಇದ್ದಾವೆ ಅಂತ ಸತ್ತ ಪ್ರಾಣಿಗಳನ್ನ ಮತ್ತೆ ಸೃಷ್ಟಿ ಮಾಡಿ ತೋರಿಸಿರ್ತಾರೆ. ಯಾರು? ನಾರದರು. ಹಾಗೆ ಪ್ರತಿಸೃಷ್ಟಿಕರ್ತಾರ, ಮತ್ತೆ ಸೃಷ್ಟಿಗೆ ಪ್ರತಿಯಾಗಿ ಮತ್ತೊಮ್ಮೆ ಸೃಷ್ಟಿಯನ್ನ ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ನಾರದರು. ಅವರು ದೇವರ್ಷಿಗಳು ಅಥವಾ ಬ್ರಹ್ಮರ್ಷಿಗಳು ಅಂತ ಹೇಳ್ತಾರೆ. ಹಾಗೆ ರಾಜರ್ಷಿಗಳು ತ್ರಿಶಂಕುವಿಗೋಸ್ಕರವಾಗಿ ಇನ್ನೊಂದು ಸ್ವರ್ಗವನ್ನೇ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕ ಅನ್ಯಮಿಂದ್ರಂ ಕರಿಷ್ಯಾಮಿ ಅಂತ ಹೇಳಿ ಮತ್ತೊಂದು ಸ್ವರ್ಗವನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತಹ ವಿಶ್ವಾಮಿತ್ರರು ದೊಡ್ಡ ಬ್ರಹ್ಮರ್ಷಿಗಳವರು. ವಿಶ್ವಾಮಿತ್ರರು ರಾಜರ್ಷಿ ಹೌದು, ಮತ್ತೆ ಕೊನೆ ಬ್ರಹ್ಮರ್ಷಿ ಕೂಡ ಆಗ್ತಾರೆ. ಅಂತಹ ವಿಶ್ವಾಮಿತ್ರರು ಅವರೆಲ್ಲರ ಮಹಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು. ಅಲ್ಲಿಗೆ ಅವರೆಲ್ಲರೂ ಕೂಡ ಭಗವಂತನ ಬಗ್ಗೆ ತಿಳಿಬಹುದಲ್ವಾ? ನಾರದ ವಿಶ್ವಾಮಿತ್ರಾದಯೋಪಿ ಇತಿ ತಟಸ್ಥ ಮನೋಗತಾಂ ಆಶಂಕಾಂ ಅಂದ್ರೆ ಹೀಗೆ ಯಾರು ತಟಸ್ಥರು ಅಂದ್ರೆ ದೇವರ ಬಗ್ಗೆ ಯಾರೋ ಸಾಮಾನ್ಯರಿಗೆ ತಿಳಿಲಿಕ್ಕೆ ಆಗ್ತಿದ್ರೇನಂತೆ. ಸೃಷ್ಟಿಕರ್ತೃವಾಗಿರ್ತಕ್ಕಂಥ ಬ್ರಹ್ಮದೇವರು, ಲಯಕರ್ತೃವಾಗಿರ್ತಕ್ಕಂಥ ರುದ್ರದೇವರು, ಬ್ರಹ್ಮರ್ಷಿಗಳಾಗಿರ್ತಕ್ಕಂತಹ ನಾರದರು, ರಾಜರ್ಷಿಗಳಾಗಿರ್ತಕ್ಕಂಥ ವಿಶ್ವಾಮಿತ್ರರು, ಮಹಾ ಸಾಮರ್ಥ್ಯ ಇರತಕ್ಕಂಥವ್ರು, ಇವರೆಲ್ಲರೂ ಕೂಡ ದೇವರ ಬಗ್ಗೆ ತಿಳಿಬಹುದಲ್ವಾ ಎಂತಕ್ಕಂಥ ಒಂದು ಆಕ್ಷೇಪ, ಒಂದು ಸಂದೇಹ ಏನಾದ್ರು ಮನಸ್ಸಲ್ಲಿ ಉಳಿದ್ರೆ ತದ್ವಚನ ಉದಾಹರಣೆಯ ಪರಿಹರಿತಿ. ಅದಕ್ಕೆ ಬ್ರಹ್ಮದೇವರ ಮಾತನ್ನೇ ಉದಾಹರಣೆ ಕೊಟ್ಟು ಆ ಶಂಕೆಯನ್ನು ಈ ಶ್ಲೋಕದ ಮೂಲಕವಾಗಿ ಪರಿಹಾರ ಮಾಡ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮದೇವರಿಗೆ ಸಾಧ್ಯವಿಲ್ಲ ಅಂದ್ರೆ ಉಳಿದವರೆಲ್ಲ ಬ್ರಹ್ಮದೇವರಿಗಿಂತ ಕೆಳಗಿನವರು, ಅವ್ರು ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಗೊತ್ತಾಗತ್ತೆ. ನಾಹಂ ದುರ್ವಿಶೇಷೆ ಅಲ್ಲಿ ಇನ್ನೊಂದು ಸ್ವಲ್ಪ ಫ್ರೆಂಡ್ ಮಿಸ್ಟೇಕ್ ಆಗಿದೆ. ಕಿಮುತ ಪರೆ ಅಲ್ಲಿ ಉತ, ಅಲ್ಲಿ ತುರ್ವಿಶೇಷ ಅಂದ್ರೆ ಉತ ಎಂಬುದು ವಿಶೇಷ ಅರ್ಥ. ಅಂದ್ರೆ ಏನ ಮಯೇದಂ ಚತುರ್ದಶ ಭುವನಾತ್ಮಕಂ ಜಗದೇವ ನಿರ್ಮಿತಂ ಅಂದ್ರೆ ನಾಹಂ ನಾನು ಎಂತ ನಾನು, ಯಾವ ನನ್ನಿಂದ 14 ಲೋಕಗಳು ಸೃಷ್ಟಿಯಾಗಿದೆ. ಚತುರ್ದಶ ಭುವನಾತ್ಮಕಂ ಜಗದೇವ ನಿರ್ಮಿತಂ 14 ಲೋಕಗಳ ರೂಪದಲ್ಲಿರತಕ್ಕಂಥ ಸಮಸ್ತ ಬ್ರಹ್ಮಾಂಡವೇ ನಿರ್ಮಾಣವಾಗಿದೆ ನನ್ನಿಂದ. ಇದಂ ಜಗದೇವ ಏನ, ಇಡೀ ಜಗತ್ ಯಾವ ನನ್ನಿಂದ ನಿರ್ಮಾಣವಾಗಿದೆ. ಅದು ಹೇಗೆ? ಬರೀ ನಿರ್ಮಿತ ಅಲ್ಲ, ವಿನಿರ್ಮಿತಂ ವಿರುದ್ಧತೆಯ ಕೃತಂ ಅಂದ್ರೆ ಒಂದೊಂದೊಂದೊಂದ್ ತರ ಅಲ್ವಾ. 84 ಲಕ್ಷ ಜೀವಿಗಳಿದ್ರು ಕೂಡ 84 ಲಕ್ಷ ಜೀವಿಗಳು ಒಂದೇ ತರ ಇದ್ದಾರ? ಎಷ್ಟೆಲ್ಲ ಅಸಂಖ್ಯಾತವಾದ ಜಡವಸ್ತುಗಳಿದ್ರು ಕೂಡ ಎಲ್ಲ ಒಂದೇ ತರ ಇದ್ದಾವ? ಒಂದೊಂದೊಂದೊಂದು ರೀತಿ ವಿಲಕ್ಷಣವಾಗಿರ್ತಕ್ಕಂಥವುಗಳು. ವಿರುದ್ಧತೆಯ ಕೃತಂ ನಾಶಿತ ಮಿತಿ ಯಾವತ್ತು ನಿರ್ಮಾಣವಾಗಿದೆ, ನಾಶವೂ ಕೂಡ ಆಗಿದೆ. ಏತಾದೃಕ್ ಅಲ್ಲಿ ಮೋಹಿತ ಬುದ್ಧಯಸ್ತು ಇದಂ, ಮೋಹಿತ ಬುದ್ಧಯಸ್ತು ಇದಂ, ತು ಅದಕ್ಕರ್ಥ ತು ಏತಾದೃಕ್ ಮಹಾಮಹಿಮಾ ರೂಪ ವಿಶೇಷವಾನಪಿ ಮಹಾದೇವ ಅಂದ್ರೇನು? ಒಂದು ನಾನು, ಮತ್ತೊಂದು ಸೃಷ್ಟಿಕರ್ತೃವಾಗಿರ್ತಕ್ಕಂಥ ನಾನು, ಮತ್ತು 14 ಲೋಕಗಳನ್ನು ಸಂಹಾರ ಮಾಡತಕ್ಕಂಥ ಮಹಾದೇವ ರುದ್ರದೇವರು. ತಥಾತು ವಿಶೇಷವಂತಹ, ಹಾಗೆ ಇನ್ನೂ ವಿಶೇಷ ಶಕ್ತಿಯನ್ನು ಹೊಂದಿರತಕ್ಕಂತಹ ಯಾರು? ನಾರದಾದ ಋಷಿಗಳು. ತಥಾತು ವಿಶೇಷವಂತಹ ಪ್ರತಿಸೃಷ್ಟ್ಯಾದಿಕರ್ತಾರ, ಪ್ರತಿಸೃಷ್ಟಿ ಬ್ರಹ್ಮದೇವರ ಸೃಷ್ಟಿಗೆ ಇನ್ನೊಂದು ಪ್ರತಿಯಾಗಿ ಪ್ರಸ್ತುತ ಒಂದೇ ಸ್ವರ್ಗ. ವಿಶ್ವಾಮಿತ್ರರು ತ್ರಿಶಂಕುವಿಗೋಸ್ಕರವಾಗಿ ಮತ್ತೊಂದು ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಟ್ಬಿಟ್ರು ಅಲ್ವಾ, ಪ್ರತಿಸೃಷ್ಟಿಯನ್ನ ಮಾಡಿದ್ರು. ಹಾಗೆ ಸತ್ತಿರ್ತಕ್ಕಂಥ ಪ್ರಾಣಿಗಳು ಅವುಗಳಿಗೆ ಆ ದೇಹ ಮತ್ತೆ ಇರೋದಿಲ್ಲ, ಆದ್ರೆ ಅದೇ ಪ್ರಾಣಿಗಳ, ಸತ್ತ ಪ್ರಾಣಿಗಳ ಅದೇ ದೇಹವನ್ನು ಮತ್ತೆ ತೋರಿಸ್ತಕ್ಕಂಥ ಒಂದು ಮತ್ತೊಂದು ಸೃಷ್ಟಿಯನ್ನು ಮಾಡಿಕೊಟ್ಟಿದ್ದಾರೆ ನಾರದರು. ಹಾಗೆ ಪ್ರತಿಸೃಷ್ಟಿಕರ್ತಾರ ದೇವರ್ಷಿ ರಾಜರ್ಷಿ ಬ್ರಹ್ಮರ್ಷಿ ಪ್ರವರಾಹ, ದೇವರ್ಷಿಗಳು ರಾಜರ್ಷಿಗಳು ಬ್ರಹ್ಮರ್ಷಿಗಳು ಇವರೇ ಮೊದಲಾಗಿರ್ತಕ್ಕಂತಹ ಯೂಯಂಚ ಸರ್ವೇ ನೀವೆಲ್ಲರೂ ಕೂಡ ತದ್ಗತಿಂ ತಸ್ಯ ಹರೇಹೇ ಗತಿಂ, ಗತಿ ಅಂದ್ರೆ ಮಹಿಮಾ ಇಯತ್ತಾಂ, ಗತಿ ಶಬ್ದಕರ್ತ ಮಹಿಮೇಯತ್ತಾಂ, ಬಿಡಿಸ್ಬೇಕು, ಮಹಿಮಾ ಇಯತ್ತಾಂ ಭಗವಂತನ ಮಹಿಮೆ ಇಷ್ಟು ಒಂದು ಬಾರ್ಡ್ರು, ಇಯತ್ತಾಂ ನಾವಿದು ತಿಳಿದಕ್ಕೆ ಸಾಧ್ಯವಿಲ್ಲ. ಬತ ಇತಿ ಆಸ್ವಾದನ, ಬತ ಅನ್ನೋದು ಆಸ್ವಾದನ ಅಂದ್ರೆ ಭಗವಂತನ ಶಕ್ತಿ ಎಷ್ಟು ದೊಡ್ಡದು ಅಂತ ಅವರು ಕಂಡುಕೊಂಡು ಆಶ್ಚರ್ಯ ಪಡ್ತಾ ಇದ್ದಾರೆ, ಆಸ್ವಾದಿಸ್ತಾ ಇದ್ದಾರೆ. ಸರ್ವಾನುಭವ ಸಿದ್ಧಮೇತತ್, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ದೇವರ ಬಗ್ಗೆ ಪರಿಪೂರ್ಣವಾಗಿ ತಿಳಿದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಇತಿ ಯದಾ ತದಾ ಇತಃ ಅನ್ಯೇ ಸುರಾಹ ನವಿದುಹು ಕೈಮುತ್ಯನ್ನ ಸಿದ್ಧಂ, ಹೀಗೆ ಬೇರೆಯವರು ಯಾರು ಕೂಡ ತಿಳಿದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೈಮುತ್ಯ ನ್ಯಾಯ. ಬ್ರಹ್ಮದೇವರು, ನಾರದರು, ರುದ್ರದೇವರು ಇಂಥವ್ರಿಗೆ ಸಾಧ್ಯವಿಲ್ಲ ಅಂದ್ಮೇಲೆ ಬೇರೆಯವ್ರ ಪಾಡೇನು?
ಕುತಃ ನ ವಿದುಃ ಇತ್ಯತಃ ಮೂಲ ಕಾರಣಮಾಹ. ಯಾಕೆ ತಿಳಿಲಿಕ್ಕೆ ಸಾಧ್ಯವಿಲ್ಲ? ಯನ್ಮಾಯಯ ಮೋಹಿತ ಬುದ್ಧಯ, ಯಾವ ಭಗವಂತನ ಮಾಯ, ಭಗವಂತನ ಸಾಮರ್ಥ್ಯ ಮತ್ತು ಭಗವಂತನ ಪತ್ನಿಯಾಗಿರ್ತಕ್ಕಂಥ ದುರ್ಗಾದೇವಿ ಅವಳು ಕೊಡ್ತಕ್ಕಂಥ ಅಜ್ಞಾನ, ಅದರಿಂದಾಗಿ ಯಶ್ಚ ಇಚ್ಛೆಯ ಮೋಹಿತಾಹ ಬುದ್ಧಯ ಏಷಾಂ, ಮೋಹಕ್ಕೆ ಒಳಗಾದ ಬುದ್ಧಿ ಇರುವಂತಹ ನಾವೆಲ್ಲ ಸಾಮಾನ್ಯರು ತಿಳಿಲಿಕ್ಕೆ ಸಾಧ್ಯವಿಲ್ಲ. ತರ್ಹಿ ಮಾಂ ಪ್ರತಿ ತ್ವಯೋದಿತಮಪಿ ಕಿಯದೇವ ಕಿಮಿತಿ ನಾರದ ಮನೋಗತಾಂ ಆಶಂಕಾಂ ಅಂಗೀಕಾರೇಣ ಪರಿಹರತಿ. ಹಾಗಾಗಿ ನೀವು ನಾರದರು ಪ್ರಶ್ನೆ ಬರಬಹುದು. ಹಾಗಾಗಿ ನೀವೇ ಪೂರ್ತಿ ಗೊತ್ತಿಲ್ಲ ಅಂದ್ರೆ ನೀವು ಹೇಳಿದ್ದು ಸ್ವಲ್ಪ ಮಾತ್ರ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ. ಹೌದು, ಸ್ವಲ್ಪ ಮಾತ್ರ. ಸ್ವಾತ್ಮ ಸಮಂ ವಿಚಕ್ಷ್ಮಹೆ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ, ಪೂರ್ತಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ವಯಂ ಸರ್ವೇ ಅಪಿ ಆತ್ಮ ಸಮಂ ಆತ್ಮ ಯೋಗ್ಯಮೇವ ವಿಚಕ್ಷ್ಮಹೆ ಆಚಕ್ಷ್ಮಹೇ ಚ ಇತಿ. ವಿಚಕ್ಷ್ಮಹೆ ಅಂತ ತಿಳಿಯುತ್ತೇವೆ, ಬರೀ ತಿಳಿಯೋದಲ್ಲ. ಆಚಕ್ಷ್ಮಹೇ ಚ, ವಿಚಕ್ಷ್ಮಹೆ ಎಂದೇ ತಿಳಿಯೋದು, ಆಚಕ್ಷ್ಮಹೆ ಎಂದು ಹೇಳೋದು. ತಿಳಿಯೋದು ಸ್ವಲ್ಪ, ತಿಳಿದಿದ್ದನ್ನು ಹೇಳೋದು ಸ್ವಲ್ಪ. ಅನೇನ ತೇಷಾಂ ಎನ್ ಮಹಿಮಾನಂ ಅವಲಂಬ್ಯ ಆಶಂಕಿತಂ, ಅವರ ಮಹಿಮೆಯನ್ನ ಇಟ್ಟುಕೊಂಡು ಏನು ಆಶಂಕೆ ಮಾಡಿದ್ವಿ, ತನ್ ಮಹಿಮಾನುವಾದ ಪೂರ್ವಕಮೇವ ಸ್ವಾತ್ಮಾನಂ ಭಗವನ್ ಮಹಿಮ ವರ್ಣನಾ ಶಕ್ತಿ ಕಥನೇನ ತನ್ಮೂಲ ವಿಘಟನೇನ ತೇಷಾಂ ಶಂಕಾ ನಿರಸ್ತೈತಿ ಜ್ಞೇಯಂ. ಅಂದ್ರೆ ತನ್ ಮಹಿಮಾನ ಅನುವಾದ ಪೂರ್ವಕ, ಭಗವಂತನ ಮಹಿಮೆಯನ್ನು ಅನುವಾದ ಮಾಡುವ ಮೂಲಕವಾಗಿ ಸ್ವಾತ್ಮಾನಂ ಭಗವನ್ ಮಹಿಮ ವರ್ಣನ ಅಶಕ್ತಿ ಕಥನೇನ, ಸ್ವಾತ್ಮ ತನಗೆ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ಅಶಕ್ತಿ ಕಥನೇನ ತನ್ಮೂಲ ವಿಘಟನೇನ ತೇಷಾಂ ಶಂಕಾ ನಿರಸ್ತ. ತನ್ಮೂಲ ಅಂದ್ರೇನು? ಯಾರೋ ಅಲ್ಪಮತಿಗಳಿಗೆ ಗೊತ್ತಿಲ್ಲದೆ ಹೋದ್ರು ಕೂಡ ದೇವರ ಬಗ್ಗೆ, ಮಹಾತ್ಮರಿಗೆ ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತು ಎಂತಕ್ಕಂಥ ಒಂದು ಶಂಕೆ ಬಂದ್ರೆ ಅದನ್ನ ಇಲ್ಲಿ ಪರಿಹಾರ ಮಾಡಿದಂಗೆ ಆಯ್ತು. ಅಂತ ಒಟ್ಟು ದೇವರ ಬಗ್ಗೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಅಭಿಪ್ರಾಯ. ತದ್ಗತಿಂ ಭಗವಂತನ ಒಂದು ಗತಿ ಗಮನವನ್ನ ಅಹಂ ನಾನು ನ ತಿಳಿದಿಲ್ಲ, ನ ವೇದ್ಮಿ ತಿಳಿದಿಲ್ಲ, ನ ಯೂಯಂ ನೀವು ಕೂಡ ತಿಳಿಲಿಕ್ಕೆ ಸಾಧ್ಯವಿಲ್ಲ. ತದ್ಗತಿಂ ಹಾಗೆ ಯೂಯಂ ನವಿದುಹು ಅಲ್ಲಿ ಬರೀ ಕ್ರಿಯಾಪದ ಬೇಡ, ಯೂಯಂ ನವಿದುಹು ನೀವು ಕೂಡ ಭಗವಂತನ ಬಗ್ಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ನಾ ವಾಮದೇವ, ವಾಮದೇವ ಸುಂದರವಾದ ಆಕೃತಿ, ಸುಂದರವಾದ ಆಕೃತಿಯನ್ನು ಹೊಂದಿರತಕ್ಕಂಥ ರುದ್ರದೇವರು ಅವರೂ ಕೂಡ ಭಗವಂತನ ಬಗ್ಗೆ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಆ ರುದ್ರದೇವರಿಗೂ ಕೂಡ ಸಾಧ್ಯವಿಲ್ಲ. ಹೀಗೆ ಸುಂದರಾಕೃತಿಯಾಗಿರ್ತಕ್ಕಂಥ ರುದ್ರದೇವರಿಗೂ ಕೂಡ ಭಗವಂತ ನಾ ವಾಮದೇವ ವೇತ್ತಿ, ಯಾಕಂದ್ರೆ ಥರ್ಡ್ ಪರ್ಸನ್ ಅಂದ್ರೆ ಇಲ್ಲಿ ಕ್ರಿಯಾಪದ ವೇತ್ತಿ ವಿತ್ತಃ ವಿದಂತಿ, ವೇತ್ಸಿ ವಿತ್ತಃ ವಿತ್ತ, ವೇದ್ನಿ ವಿದ್ಮಃ ವಿದ್ಮಃ. ಅಹಂ ನ ವೇದ್ನಿ ನಾನು ತಿಳಿದಿಲ್ಲ, ಯೂಯಂ ನ ವಿದುಹು ನೀವು ತಿಳಿದಿಲ್ಲ. ಸೆಕೆಂಡ್, ಇನ್ನು ರುದ್ರದೇವರು ಕೂಡ ಅವರು ಕೂಡ ನ ವೇತ್ತಿ ತಿಳಿದಿಲ್ಲ. ಕಿಮುತಾ ಪರೇಸುರಾಹ, ಅಪರೇಸುರಾಹ ಕಿಮುತ ಬೇರೆ ಉತ, ಅಲ್ಲಿ ತುರ್ವಿ ಉತ ಎಂಬುದು ವಿಶೇಷ ಅರ್ಥದಲ್ಲಿ. ಅಪರೇಸುರಾಹ ಬೇರೆ ಸುರರು, ಅವ್ರ ಪಾಡೇನು, ಅವರು ಕೂಡ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ತು ಏಕೆಂದರೆ ಯನ್ಮಾಯಯ ಯಾವ ಭಗವಂತನ ಒಂದು ಶಕ್ತಿ ಸಾಮರ್ಥ್ಯ, ಅದರಿಂದಾಗಿ ಇದಂ ಮೋಹಿತ ಬುದ್ಧಯ, ಮೋಹಿತ ಬುದ್ಧಯ ಮೋಹಕ್ಕೆ ಒಳಗಾದ ಬುದ್ಧಿ ಉಳ್ಳವರಾಗಿದ್ದ ನಾವೆಲ್ಲವೂ. ಹಾಗಾಗಿ ವಿನಿರ್ಮಿತಂ ಇದಂ ನಮ್ಮಿಂದ ನಿರ್ಮಾಣ ಆಗಲ್ಪಟ್ಟದ್ದು ಇದೆಲ್ಲವೂ ಕೂಡ ನಮ್ಮಿಂದ ವಸ್ತುತಃ ಇದೆಲ್ಲವೂ ಕೂಡ ಭಗವಂತನಿಂದ ನಿರ್ಮಾಣವಾದದ್ದು ಇದೆಲ್ಲವೂ ಕೂಡ. ಅದರಿಂದ ಅಂತಹ ಭಗವಂತನನ್ನು ಸ್ವಾತ್ಮ ಸಮಂ ನಮ್ಮ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ವಿಚಕ್ಷ್ಮಹೆ ತಿಳಿಯುತ್ತೇವೆ, ತಿಳಿದು ಆಚಕ್ಷ್ಮಹೆ ಹೇಳುತ್ತೇವೆ. ಹಾಗಾಗಿ ಭಗವಂತನ ಬಗ್ಗೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ನಾಹಂ ನ ಯೂಯಂಬತ ತದ್ಗತಿಂ ವಿದುಃ ನ ವಾಮದೇವಃ ಕಿಮುತಾ ಪರೇಸುರಾಃ ಯನ್ಮಾಯಯಾ ಮೋಹಿತ ಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮ ಸಮಂ ವಿಚಕ್ಷ್ಮಹೇ. ಬ್ರಹ್ಮದೇವರ ಮಾತು, ಈ ಬ್ರಹ್ಮೋಪದೇಶ ಪ್ರಕರಣದ್ದು ದೇವರ ಬಗ್ಗೆ ಪರಿಪೂರ್ಣವಾಗಿ ತಿಳಿದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅನ್ನೋ ಒಟ್ಟು ಇದರ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.